ಪೂರ್ಣ, ಭಯಪಡಬೇಕಾಗಿಲ್ಲ. ನೀನೇನು ಚಿಂತೆ ಮಾಡಬೇಡ, ಹೋಗು. ನೀನು ಭಯ ಪಡಬೇಡ, ಚಿಂತೆನೂ ಮಾಡಬೇಡ, ಹೋಗು ಅಂತ ಅಭಯ ನೀಡಿದೆ ನಾನು. ಆತ ಎಷ್ಟೋ ಸಮಾಧಾನದಿಂದ ಮನೆಗೆ ವಾಪಸ್ಸಾದ. ಕೆಲವೇ ದಿನದಲ್ಲಿ ಅವನು ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ಆ ಗಂಡಾಂತರದಿಂದ ಪಾರಾಗ್ಬಿಟ್ಟ. ಬರಿಸಾಲ್ ಇಲ್ಲಿಯ ಸುರೇಂದ್ರನಾಥ್ ರಾಯ್ ಒಬ್ಬ ಭಕ್ತ ಬಹಳ ಕಠಿಣವಾದ ರೋಗದಿಂದ ನರಳ್ತಾ ಇದ್ದ. ಕೊನೆಗೆ ರೋಗದ ಲಕ್ಷಣದಿಂದ ಅದನ್ನು ಕ್ಷಯ ಅಂತ ನಿರ್ಧಾರ ಮಾಡಿದ್ರು. ಆಗಿನ ಕಾಲದಲ್ಲಿ ಕ್ಷಯ ರೋಗ ಬಂತು ಅಂದ್ರೆ ರೋಗಿ ಯಮಲೋಕದ ಗಾಡಿ ಹತ್ತದ ಅಂತಲೇ ಅರ್ಥ. ಈ ಸುರೇಂದ್ರನಾಥ ಕೂಡ ಬದುಕೋ ಆಸೆ ಕೈಬಿಟ್ಟ. ಆದರೆ ಅವನಿಗೊಂದೇ ಒಂದು ಆಸೆ, ಸಾಯುಕ್ ಮುಂಚೆ ತಾನು ಒಂದ್ಸಲ್ವಾದರೂ ಶ್ರೀಮಾತೆಯವರ ದರ್ಶನ ಮಾಡಬೇಕು ಅಂತ. ಶ್ರೀಮಾತೆಯ ದರ್ಶನ ಅವನ ಕೊನೆಯ ಇಚ್ಛೆ. ಆದರೆ ಸ್ವತಃ ತಾನೇ ಅಷ್ಟು ದೂರ ಪ್ರಯಾಣ ಮಾಡಿ ಜೈರಾಂಬಾಟಿಗೆ ಹೋಗಿ ಬರುವಷ್ಟು ತ್ರಾಣ ಕೂಡ ಇಲ್ಲ. ಅದರಿಂದ ಅವನು ಶ್ರೀಮಾತೆಯವರಿಗೆ ಪತ್ರ ಬರೆದು ಪ್ರಾರ್ಥಿಸ್ಕೋತಾನೆ. ಅಮ್ಮ, ಒಂದು ಸಲ ಈ ಬರಿಸಾಲಿಗೆ ಬಂದು ನನಗೆ ದರ್ಶನ ಕೊಡಬೇಕು ಅಮ್ಮ, ನನಗೆ ದರ್ಶನ ಕೊಡಬೇಕು ಅಮ್ಮ. ಅದು ಸರಿ, ಆದರೆ ಶ್ರೀಮಾತೆ ಹೋದರಾದ್ರೂ ಕೂಡ ಅಷ್ಟು ದೂರ ಹೋಗಿ ಬರಕ್ಕೆ ಸಾಧ್ಯವೇ? ಅದರಿಂದ ಶ್ರೀಮಾತೆ, ನಾನು ನನ್ನದೊಂದು ಭಾವಚಿತ್ರನ ಉದ್ಬೋಧನ ಮಾಸಪತ್ರಿಕೆಯ 12 ತಿಂಗಳ ಪ್ರತಿಗಳನ್ನು ಒಟ್ಟಿಗೆ ಸೇರಿಸಿ ಹೊಲಿದು ರಟ್ಟು ಹಾಕಿ ಅದರ ಸಂಪುಟನ ಕಳಿಸ್ಕೊಟ್ಟೆ. ಜೊತೆಲಿ ಒಂದು ಪತ್ರನೂ ಕಳಿಸ್ದೆ. ಪ್ರೀತಿ ಸುರೇಂದ್ರ, ನಾನು ಅಷ್ಟು ದೂರ ಬರಲಾರೆ, ಆದರೆ ನೀನೇನೂ ಭಯಪಡಬೇಕಾಗಿಲ್ಲ. ನಿನ್ನ ಕಾಯಿಲೆ ವಾಸಿಯಾಗತ್ತೆ. ನೀನು ನನ್ನ ಭಾವಚಿತ್ರನ ನೋಡ್ತಿದ್ರೆ ಸಾಕು. ಜೊತೆಗೆ ಈ ಉದ್ಬೋಧನಾ ಪತ್ರಿಕೆಯನ್ನು ಓದ್ತಾ ಇರು ಅಂತ ಪತ್ರವನ್ನು ಕಳಿಸ್ಕೊಟ್ಟೆ. ಸುರೇಂದ್ರನಾಥ ಶ್ರೀಮಾತೆಯವರು ಹೇಳಿದ ಹಾಗೆ ಮಾಡ್ದ. ಆತ ಆ ಭಾವಚಿತ್ರದಲ್ಲಿ ಶ್ರೀಮಾತೆಯವರನ್ನೇ ಸಾಕ್ಷಾತ್ತಾಗಿ ಕಂಡ. ಆ ಭಾವಚಿತ್ರವನ್ನ ತನ್ನ ತಲೆ ಹತ್ರನೇ ಇಟ್ಕೊಂಡಿದ್ದ. ಯಾವಾಗಲೂ ಮಲಗುವಾಗ ಶ್ರೀಮಾತೆಯವರ ಭಾವಚಿತ್ರವನ್ನ ತನ್ನ ತಲೆ ದಿಂಬಿನ ಹತ್ರನೇ ಇಟ್ಕೋತಿದ್ದ. ಆದರೆ ಆಶ್ಚರ್ಯ, ಶ್ರೀಮಾತೆಯವರ ಕೃಪೆ. ಅವನು ಕೆಲವೇ ಸಮಯದಲ್ಲಿ ಅವನ ಕ್ಷಯರೋಗ ವಾಸಿಯಾಯಿತು. ಮೃತ್ಯುವಿನ ದವಡೆಯಿಂದ ಪಾರಾಗ್ಬಿಟ್ಟ ಸುರೇಂದ್ರನಾಥ. ಮೃತ್ಯುವಿನ ದವಡೆಯಿಂದ ಪಾರಾಗ್ ಬಂದ್ಬಿಟ್ಟ, ಅಮೃತಮಯ ಆಗ್ಬಿಟ್ಟ. ಆಮೇಲೆ ಒಂದು ಸರಿ ಬಂದು ಶ್ರೀಮಾತೆಯವರ ದರ್ಶನವನ್ನ ಮಾಡಿ ಕೃತಾರ್ಥನಾದ. ಶ್ರೀಮಾತೆಯವರ ದರ್ಶನ ಮಾಡಿ ಕೃತಾರ್ಥನಾದ ಸುರೇಂದ್ರನಾಥ ರಾಯ್. ಒಮ್ಮೆ ಜೈರಾಂಬಾಟಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಕಾಲದಲ್ಲಿ ಮಳೆನೇ ಇರಲಿಲ್ಲ. ಮಳೆ ಬರದೆ ನೆಟ್ಟ ಪೈರೆಲ್ಲ ಒಣಗಕಾರಂಭಿಸ್ತು. ಹೀಗೆ 2 ದಿನ ಮಳೆ ಬರದೇ ಹೋದ್ರೆ ಪೈರು ಸುಟ್ಟೋಗುತ್ತೆ, ಅನ್ನಕ್ಕೆ ಸೊನ್ನೆ ಆಗತ್ತೆ. ಆ ಪರಿಸ್ಥಿತಿ ಒದಗ್ಬಿಡ್ತು. ರೈತರಿಗೆಲ್ಲ ಕಂಗಾಲು ಅಂದ್ರೆ ಕಂಗಾಲು. ಇನ್ನೇನ್ ದಾರಿ? ಎಲ್ರೂ ನನ್ನ ಬಳಿಗೆ ಬಂದು, ಅಮ್ಮ, ಈ ಸಲ ನಮ್ಮ ಮಕ್ಕಳು ಉಳಿಯೋ ಹಾಗಿಲ್ಲ, ಎಲ್ರೂ ಅನ್ನ ಇಲ್ಲದೆ ಸಾಯೋದೇ ಖಂಡಿತ ಅಂತ ಮೊರೆ ಇಟ್ರು. ನಾನು ಆ ರೈತರ ಅಸಹಾಯಕ ಸ್ಥಿತಿಯನ್ನ ಕಂಡು ಮರುಗಿ ಕೂಡಲೇ ಅವರೊಂದಿಗೆ ಹೊಲದ ಬಳಿಗೆ ಹೊರಟೆ. ಹೋಗಿ ನೋಡ್ತೀನಿ, ವಿಶಾಲವಾಗಿ ನಿಂತ ಭತ್ತದ ಪೈರು ಒಣಗಿ ಸಾಯಕ್ಕೆ ಸಿದ್ಧವಾಗ್ಬಿಟ್ಟಿದೆ. ನನಗೆ ದುಃಖ ಉಕ್ಕಿ ಬಂತು. ಹೇ ಪ್ರಭು, ಇದೇನ್ ಮಾಡಿದ್ರಿ ನೀವು?
ಹೇ ಪ್ರಭು, ಇದೇನ್ ಮಾಡಿದ್ರಿ ನೀವು? ಇವರೆಲ್ಲ ಅನ್ನ ಇಲ್ದೆ ಸಾಯ್ಬೇಕಾ ಹಾಗಾದ್ರೆ? ಇವರೆಲ್ಲ ಅನ್ನ ಇಲ್ದೆ ಸಾಯ್ಬೇಕಾ ಹಾಗಾದ್ರೆ ಅಂತ ದೀನಳಾಗಿ ಶ್ರೀರಾಮಕೃಷ್ಣರಲ್ಲಿ ಮೊರೆ ಇಟ್ಟೆ. ಶ್ರೀಮಾತೆಯವರ ಪ್ರಾರ್ಥನೆ ವರುಣನಿಗೆ ತಲುಪಿಸುತ್ತೆ. ಪ್ರಾರ್ಥನೆಯಿಂದ ಪವಾಡ ನಡೆದೇ ಬಿಡ್ತಿದೆ. ಅವತ್ ರಾತ್ರಿ ಜೋರಾಗಿ ಜಡಿಮಳೆ ಸುರಿತಾ ಇದೆ. ಎಲ್ಲೆಲ್ಲೂ ನೀರು, ಎಲ್ಲೆಲ್ಲೂ ನೀರು. ಶ್ರೀಮಾತೆಯವರ ಪ್ರಾರ್ಥನೆ ಪವಾಡ ಸದೃಶವಾಗ್ಬಿಡ್ತು. ಅವತ್ ರಾತ್ರಿ ಎಲ್ಲೆಲ್ಲೂ ಜಡಿಮಳೆ, ಎಲ್ಲೆಲ್ಲೂ ನೀರು. ಭೂಮಿ ತಂಪಾಯ್ತು, ಜನರ ಮನಸ್ಸು ತಂಪಾಯ್ತು. ಮತ್ತೆ ಆ ವರ್ಷ ನೀರಿಗೆ ಕೊರತೆ ಆಗಲೇ ಇಲ್ಲ. ನೀರಿಗೆ ಆ ವರ್ಷ ಕೊರತೆ ಆಗಲೇ ಇಲ್ಲ. ಅಷ್ಟು ಮಳೆ ಬಂತು. ನಿಜಕ್ಕೂ ಆ ಬಾರಿ ಫಸಲು ಎಷ್ಟು ಸಮೃದ್ಧವಾಗಿ ಬಂತು ಅಂದ್ರೆ, ಹಿಂದೆ ಅನೇಕ ವರ್ಷಗಳಿಂದ ಆ ಜಾಗದಲ್ಲಿ ಅಂತಹ ಬೆಳೆನೇ ಬೆಳೆದಿರಲಿಲ್ಲ. ಅನೇಕ ವರ್ಷಗಳಿಂದ ಅಂಥ ಬೆಳೆನೇ ಬೆಳೆದಿರಲಿಲ್ಲ. ಶ್ರೀಮಾತೆಯವರ ಪ್ರಾರ್ಥನೆಯ ಪವಾಡ. ಶ್ರೀಮಾತೆಯವರು ಉದ್ಬೋಧನದಲ್ಲಿದ್ದ ಸಮಯ ಒಂದು ರಾತ್ರಿ ಸುಮಾರು 10 ಗಂಟೆ ಇರಬಹುದು. ಬ್ರಹ್ಮಚಾರಿಗಳೊಬ್ಬರು ಏನೋ ಕಾರ್ಯಾರ್ಥವಾಗಿ ಮಾಡಿ ಮೇಲಿಂದ ಕೆಳಗಿದ್ದು ಬಂದವರು ಬಾಗ್ಲಲ್ಲಿ ಯಾರೋ ಒಬ್ಬ ಮುದುಕ ನಿಂತಿರುವುದನ್ನು ನೋಡ್ತಾರೆ. ವಿಚಾರಿಸ್ತಾರೆ. ಅವರಿಗೆ ತಿಳಿತು ಆತನ ಹೆಸರು ನಫರಚಂದ್ರ ಅಂತ. ಶ್ರೀಮಾತೆಯವರ ದರ್ಶನಕ್ಕಾಗಿ ಕೊಯ್ಲಾಪಾರದಿಂದ ಬಂದಿದ್ದಾನೆ ಅಂತ. ಬ್ರಹ್ಮಚಾರಿಗಳಿಂದ ಆತನ ಬಗ್ಗೆ ತಿಳಿದಂತ ಸ್ವಾಮಿ ಶಾರದಾನಂದರು ಅವನಿಗೆ ಶ್ರೀಮಾತೆಯವರ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಸ್ಕೊಟ್ರು. ಎಷ್ಟಾದರೂ ಆ ಮುದುಕ ಶ್ರೀಮಾತೆಯವರ ಬೈಟಕ್ಕಾನೆ ಎನಿಸ್ಕೊಂಡಿದ್ದಂಥ ಕೊಯ್ಲಾಪಾರದಿಂದ ಬಂದವನಲ್ವೇ, ಅದಕ್ಕೋಸ್ಕರ. ಆದರೆ ಬಂದಿದ್ದಾತ ತನ್ನ ಉದ್ದೇಶ ಏನು ಅನ್ನೋದನ್ನ ಸ್ವಾಮಿಗಳ ಮುಂದೆ ಹೇಳಲಿಲ್ಲ. ಬ್ರಹ್ಮಚಾರಿಗಳು ಬಂದು ಶ್ರೀಮಾತೆಯವರ ಅನುಮತಿ ಪಡೆದು ನಫರ್ ಚಂದ್ರನನ್ನ ಮಹಡಿ ಮೇಲೆ ಕರ್ಕೊಂಡು ಬರ್ತಾನೆ. ಶ್ರೀಮಾತೆಯವರು ಅವನನ್ನು ನೋಡಿದವರೇ ಮುಗುಳ್ನಗ್ತಾರೆ. ಆತ ಶ್ರೀಮಾತೆಯವರ ಅಡ್ಡ ಬಿದ್ದು ಅವರ ಪಾದಗಳನ್ನು ಹಿಡ್ಕೊಂಡು ಅಳುತ್ತಾ ಇದ್ದಾನೆ. ಅಳುತ್ತಾನೆ ತನ್ನ ದುಃಖವನ್ನು ತೋಡ್ಕೋತಾ ಇದ್ದಾನೆ. ಅಮ್ಮ, ನಾನೊಂದು ದೊಡ್ಡ ಗಂಡಾಂತರಕ್ಕೆ ಸಿಕ್ಬಿಟ್ಟಿದ್ದೀನಮ್ಮ. ನಿಮ್ಮಲ್ಲಿಗೆ ಓಡೋಡಿ ಬಂದಿದ್ದೀನಮ್ಮ. ಅಮ್ಮ, ಇನ್ಫ್ಲೂಯೆನ್ಸಾ ಜ್ವರ ನನ್ನ ವಂಶನೇ ನಾಶ ಮಾಡ್ತಾ ಇದೆಯಮ್ಮ. ನನ್ನ ವಂಶನೇ ತಿಂದು ಹಾಕ್ತಿದೆ ಇನ್ಫ್ಲೂಯೆನ್ಸಾ ಜ್ವರ. ಆ ಜ್ವರದಿಂದ ನನ್ನ ಮೊಮ್ಮಕ್ಕಳಲ್ಲಿ ಕೆಲವು ಹೆಣ್ಮಕ್ಳು, ಒಬ್ಬ ಹುಡುಗನು ತೀರೋದ್ರು ಅಮ್ಮ, ತೀರೋದ್ರು. ಈಗ ಮುಕ್ಕ ಹೆಣ್ಮಕ್ಳಿಗೂ ಉಳಿದಿರೋನು ಒಬ್ಬನೇ ಒಬ್ಬ ಮಗ, ಒಬ್ಬನೇ ಒಬ್ಬ ಮೊಮ್ಮಗ ಅಮ್ಮ. ಅಮ್ಮ, ಅವನಿಗೂ ಜ್ವರ ಬಂದ್ಬಿಟ್ಟಿದೆ ಅಮ್ಮ, ಅವನಿಗೂ ಜ್ವರ ಹಿಡ್ಕೊಂಡ್ಬಿಟ್ಟಿದೆ. ಎಲ್ಲರ ಸ್ಥಿತಿಯೂ ಈಗ ಚಿಂತಾಜನಕವಾಗಿದೆ. ಎಲ್ಲರ ಸ್ಥಿತಿಯೂ ಚಿಂತಾಜನಕವಾಗಿದೆ. ಅಮ್ಮ, ಅಮ್ಮ, ನನ್ನ ವಂಶ ಉಳಿಯೋ ಹಾಗೆ ನೀವು ಆಶೀರ್ವಾದ ಮಾಡಿ ಅಮ್ಮ. ನಮ್ಮ ವಂಶ ಉಳಿಯೋ ಹಾಗೆ ನೀವು ಆಶೀರ್ವಾದ ಮಾಡಿ ಅಮ್ಮ, ನೀವು ಆಶೀರ್ವಾದ ಮಾಡಿ. ಇದೇನಪ್ಪ, ನೀವು ಇಷ್ಟೊಂದು ಭಯ ಪಡುವಂತ ಕಾರಣ ಏನಿದೆ? ನೀವು ಶ್ರೀಮಂತರು, ಭಾಗ್ಯವಂತರು, ನಿಮಗೇನ್ ಭಯ? ನಿಮ್ಗೇನ್ ಭಯ ಅಂತಂದೆ. ಅಮ್ಮ, ಅಮ್ಮ, ನನಗೆ
ನಿಮ್ಮ ಈ ಮಾತುಗಳೆಲ್ಲ ಬೇಡಮ್ಮ, ಇದನ್ನೆಲ್ಲ ನಾ ಕೇಳಲ್ಲಮ್ಮ. ನನಗೆ ಬೇಕಾಗಿರುವುದು ನಿಮ್ಮ ಕೃಪೆ ಮಾತ್ರ, ನಿಮ್ಮ ಕೃಪೆ ಮಾತ್ರ. ನನಗೂ ವಯಸ್ಸಾಗಿದೆ. ನನ್ನ ಈ ಮುದಿತನದಲ್ಲಿ ಒಬ್ಬನೇ ಒಬ್ಬ ಮಗನನ್ನು ಕಳ್ಕೊಂಡು ನಾನು ನರಳಾರೆ ಅಮ್ಮ, ನಾನು ನರಳಾರೆ. ಅಮ್ಮ, ನಿಮ್ಮ ಪಾದ ಹಿಡ್ಕೊಂಡು ಬೇಡ್ಕೋತಿದ್ದೀನಿ ಅಮ್ಮ, ನಿಮ್ಮ ಪಾದವನ್ನು ಹಿಡ್ಕೊಂಡು ಬೇಡ್ಕೋತಿದ್ದೀನಿ ಅಮ್ಮ. ಅಮ್ಮ, ನನ್ನ ಮೊಮ್ಮಗನ್ನ ಉಳಿಸ್ಕೊಡಿ ಅಮ್ಮ, ನನ್ನ ಮೊಮ್ಮಗನ್ನ ಉಳಿಸ್ಕೊಡಿ ಅಮ್ಮ, ನನ್ನ ಮೊಮ್ಮಗನ್ನ ಉಳಿಸ್ಕೊಡಿ. ಹೇಳಿ ಅಳಬೇಡಿ. ನಾನು ನಿಮಗೋಸ್ಕರ ಶ್ರೀರಾಮಕೃಷ್ಣರನ್ನ ಪ್ರಾರ್ಥಿಸ್ಕೊಳ್ತೀನಿ ಅಂತ ಅಂದ್ರೂ ಆತ ಬಿಡಲಿಲ್ಲ. ಆತನ ಅಳುವೂ ನಿಲ್ಲಿಲ್ಲ. ಹೀಗೆ ನಿರಂತರವಾಗಿ ಕಣ್ಣೀರು ಹರಿಸ್ತಿದ್ದ ಮುದುಕನನ್ನು ಕಂಡು ನನ್ನ ಹೃದಯ ಕರಗೋಯ್ತು. ಕೊನೆಗೆ ನಾನು ಹೇಳಿದೆ, ಇಲ್ಲ, ನಿಮಗಿನ್ನೂ ಆ ಭಯವಿಲ್ಲ, ಖಂಡಿತ ಆ ಭಯವಿಲ್ಲ ಅಂತ ಭರವಸೆ ಕೊಟ್ಟೆ. ಇಲ್ಲ, ನಿಮಗಿನ್ನೂ ಆ ಭಯ ಇಲ್ಲ, ನಿಮಗಿನ್ನೂ ಆ ಭಯ ಇಲ್ಲ. ಶ್ರೀಮಾತೆಯವರ ಈ ಗಂಭೀರ ಧ್ವನಿ, ಅವರ ದಿವ್ಯ ಭಾವ, ಇದನ್ನು ಕಂಡು ಆ ಮುದುಕನಿಗೆ ನಂಬಿಕೆ ಆಯಿತು. ಸಂತೋಷದಿಂದ ಬಟ್ಟೆಯ ಅಂಚಿಂದ ಕಣ್ಣೊರೆಸಿಕೊಂಡು ಶಾಂತ ಮನಸ್ಸಿಂದ ಹೊರಟು ನಿಂತ. ಶ್ರೀಮಾತೆ ಅವನಿಗೆ ಸಂದೇಶ ಮಿಠಾಯಿ ಕೊಟ್ಟು ಬೀಳ್ಕೊಡ್ತಾರೆ. ನಿಜಕ್ಕೂ ಅವರ ಅಭಯವಾಣಿ ಫಲಿಸುತ್ತೆ. ನಫರ್ಚಂದ್ರನ ಮೊಮ್ಮಕ್ಕಳೆಲ್ಲ ಪ್ರಾಣಾಪಾಯದಿಂದ ಪಾರಾಗಿ ಬೇಗನೆ ಚೇತರಿಸ್ಕೋತಾರೆ. ಕ್ಷೀರೋದ ಬಾಲ ಒಬ್ಳು ಬಾಲವಿದ್ವೆ. ಚಿಕ್ಕನ್ನಲ್ಲೇ ಒಂದ್ಸರಿ ತನ್ನ ಉಗುರು ಕತ್ತರಿಸ್ಕೊತಾ ಇದ್ದಾಗ ಅವಳ ಬೆರಳಿಗೆ ಗಾಯ ಆಗಿತ್ತು. ಆ ಗಾಯ ಮಾಯುಕ್ ಮೊದಲೇ ಒಂದಿನ ಪರಂಗಿ ಹಣ್ಣು ಹೆಚ್ಚುವಾಗ ಅದ್ರ ಸೊನೆ ಆ ಗಾಯಕ್ಕೆ ತಗುಲ್ಬಿಡ್ತು. ಪರಿಣಾಮ ಬೆರಳೆಲ್ಲ ಊದ್ಕೊಂತು. ಕ್ಷೀರೋದ ಬಾಲೆ ಅವಳ ಬೆರಳೆಲ್ಲ ಊದಿ ಹುಣ್ಣಾಯಿತು. ಆಮೇಲೆ ಎಷ್ಟೋ ವರ್ಷ ಕಳೆದರೂ ಆ ಹುಣ್ಣು ವಾಸಿ ಆಗಲೇ ಇಲ್ಲ. ಅದರಲ್ಲೂ ಬೆರಳಿಗೆ ನೀರನ್ನು ಮುಟ್ಟಿಸಿದ್ರೆ ಹುಣ್ಣು ರಣವಾಗ್ತಿತ್ತು. ಯಾವ ಚಿಕಿತ್ಸೆಯಿಂದಲೂ ಅಷ್ಟು ಗುಣ ಕಾಣಲಿಲ್ಲ. ಹೀಗೆ 12 ವರ್ಷಗಳು ಕಳೆದು ಹೋಯಿತು. ಅವಳು ಶ್ರೀಮಾತೆಯವರ ನಿಕಟ ಸಂಪರ್ಕಕ್ಕೆ ಬಂದಳು. ಆದರೆ ತನ್ನ ಹುಣ್ಣಿನ ಕಾರಣದಿಂದಾಗಿ ಅವಳು ಅವರ ಪಾದಗಳನ್ನು ಬಿಡಲಿಲ್ಲ. ಒಂದಿನ ಇನ್ನೊಬ್ಬೊಬ್ಬಳಕ್ಕೆ ಶ್ರೀಮಾತೆಗೆ ಪ್ರಣಾಮ ಮಾಡುವಾಗ ಬಹಳ ಗೌರವದಿಂದ ತನ್ನ ಹಸ್ತನ ಸೀರೆ ಸೆರಗಿನಿಂದ ಮುಚ್ಚಿಕೊಂಡು ಶ್ರೀಮಾತೆಯವರ ಪಾದಧೂಳಿ ತಗೊಂಡುದನ್ನ ಕ್ಷೀರೋದ್ಬಾಲೆ ನೋಡಿದ್ಲು. ಅವಳಿಗನ್ನಿಸ್ತು, ಹೌದಲ್ಲ, ಇದೇ ಒಳ್ಳೆ ಉಪಾಯ ಅಂತ. ತಾನು ಅವರಿಂದ ಬೀಳ್ಕೊಡುವಾಗ ಕ್ಷೀರೋದ್ಬಾಲೆ ತನ್ನ ಹಸ್ತನ ಸೀರೆ ಸೆರಗಿಂದ ಮುಚ್ಚಿಕೊಂಡು ಶ್ರೀಮಾತೆಯವರ ಪಾದಗಳನ್ನು ಮುಟ್ಟಿದ್ಲು. ಆದರೆ ಶ್ರೀಮಾತೆಯವರದ ಸೂಕ್ಷ್ಮ ದೃಷ್ಟಿ ತಕ್ಷಣ ಅದನ್ನು ಗಮನಿಸಿದ್ರು. ಇಷ್ಟು ದಿನ ಪಾದ ಮುಟ್ಟದೇ ಇದ್ದೋಳು ಇವತ್ತ್ಯಾಕೆ ಹೀಗೆ ಸೆರಗು ಮುಚ್ಕೊಂಡು ಮುಟ್ತಿದ್ದಾಳೆ? ಶ್ರೀಮಾತೆ ಅವಳನ್ನೇ ಕೇಳಿದ್ರು. ಆಗ ಕ್ಷೀರೋದ್ಬಾಲ ಬಹಳ ಸಂಕೋಚದಿಂದ ತನ್ನ ಬೆರಳು ಹೇಗೆ ಹುಣ್ಣಾಯಿತು ಇದೆಲ್ಲ ಹೇಳುತ್ತಾ ಇದ್ದಾಳೆ. ಶ್ರೀಮಾತೆ ಪ್ರೀತಿಯಿಂದ ಕನಿಕರದಿಂದ ಅವಳನ್ನು ನೋಡ್ತಾ, ಮಗಳೇ, ಇತ್ತೀಚಿನ ದಿನಗಳಲ್ಲಿ ನನ್ನ ಮನಸ್ಸು ಸದಾ ಅಂತರ್ಮುಖಿಯಾಗಿಯೇ ಇರೋದ್ರಿಂದ ನಾನು ನಿಮ್ಗಳ ಕಡೆಗೆಲ್ಲ ಹೆಚ್ಚು ಗಮನ ಕೊಡಲು ಆಗ್ತಿಲ್ಲ. ಇಷ್ಟು ದಿನ ಈ ಹುಣ್ಣು ಯಾಕೆ ವಾಸಿಯಾಗಿಲ್ಲ ಗೊತ್ತೇನೋ? ನೀನು ಈ ಹುಣ್ಣಿನ ಕೈಯಿಂದಲೇ ಪೂಜೆ ಮಾಡ್ತಿದ್ದೀಯಲ್ಲ, ಅದಕ್ಕೇನೆ. ಹೋಗ್ಲಿ, ನನ್ನ ಜೊತೆ ಬಾ. ಈಗ ಪೂಜಾ ಕೋಣೆಯಲ್ಲಿ ಶ್ರೀರಾಮಕೃಷ್ಣರ ನಿರ್ಮಾಲ್ಯ ಹಾಗೆ ಚರಣಾಮೃತ ಇದೆ.
ಅದನ್ನ ಈಗ ಬ್ರಹ್ಮಚಾರಿಗಳು ತೆಗೆದುಕೊಂಡು ಹೋಗಿ ಗಂಗೆ ಹಾಕ್ಬಿಡ್ತಾರೆ. ಆದ್ರಿಂದ ಬೇಗ ಬೇಗ ಬಾ ನನ್ನ ಜೊತೆ ಅಂತ ಅವಳನ್ನ ಪೂಜೆ ಕೋಣೆಗೆ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗಿ ಕಮಂಡಲದಲ್ಲಿದ್ದ ಚರಣಾಮೃತದೊಳಗೆ ಆಕೆ ಇಡೀ ಹಸ್ತನ ಒಮ್ಮೆ ಮುಳುಗಿಸುವಂತೆ ಹೇಳಿದೆ. ಆಕೆ ಹಾಗೆ ಮಾಡಿದ್ಲು. ನಾನು ನೋಡು, ಇನ್ಮೇಲೆ ಈ ಹುಣ್ಣು ವಾಸಿ ಆಗುತ್ತೆ. ಆದರೆ ಈರುಳ್ಳಿ ಬೆಳ್ಳುಳ್ಳಿಗಳನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಮುಟ್ಟದಿದ್ರೆ ಒಳ್ಳೇದು. ಹಾಗೆಂದು ಸಂದರ್ಭ ಬಂದಾಗ ಅವುಗಳನ್ನ ಮುಟ್ಟದೇ ಇರಲು ಸಾಧ್ಯ ಇಲ್ಲ. ಹಾಗೆ ಮುಟ್ಟಿದಾಗ ಪುನಃ ಹುಣ್ಣು ಸ್ವಲ್ಪ ಕಾಣಿಸ್ಕೊಳ್ಬಹುದಷ್ಟೆ. ಆದ್ರೆ ಅದರಿಂದಾಗಿ ನೀನೇನೂ ಗಾಬರಿ ಆಗ್ಬೇಕಾಗಿಲ್ಲ. ಹೇಗಿದ್ರು ನೀನು ಪ್ರತಿದಿನ ಶ್ರೀರಾಮಕೃಷ್ಣರ ಪೂಜೆ ಮಾಡ್ತೀಯಲ್ಲ, ಆಗ ಒಂದಿಷ್ಟು ಶರಣಾಮೃತ ತಗೊಂಡು ಮುಟ್ಟಿಸ್ಬಿಡು, ವಾಸಿ ಆಗತ್ತಷ್ಟೇ. ನಿಜಕ್ಕೂ ಕ್ಷೀರೋದ್ಬಾಲಿಯ ಕೈಹುಣ್ಣು ಆಶ್ಚರ್ಯಕರವಾಗಿ ಮಾಯ ಆಯಿತು. ಆದರೆ ಕಾರಣಾಂತರಗಳಿಂದ ಆ ಹುಣ್ಣು ಮತ್ಯಾವತ್ತಾದರೂ ಕಾಣಿಸಿಕೊಂಡ್ರೆ ಶ್ರೀಮಾತೆ ಹೇಳಿದ ಹಾಗೆ ಆಕೆ ಶ್ರೀರಾಮಕೃಷ್ಣರ ಚರಣಾಮೃತವನ್ನು ಮುಟ್ಟಿಸ್ತಾ ಇದ್ಲು. ಆಮೇಲೆ 1 ಗಂಟೆ ಒಳಗೆಲ್ಲ ಆ ಹುಣ್ಣು ವಾಸಿಯಾಗ್ಬಿಡ್ತಿತ್ತು. ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಚರಣಾಮೃತವನ್ನ ಉಪಯೋಗಿಸಿ ಪವಾಡ ನಡೆಸಿದ್ರು. ಇದು ಬಹಳ ವಿಶೇಷ. ಇನ್ನೊಂದ್ಸರಿ ಹೀಗಾಯ್ತು. ವಜ್ರೇಶ್ವರಿ ದೇವಿ ಅಂತಕ್ಕಂಥವಳು ಶ್ರೀಮಾತೆಯವರಿಂದ ಮಂತ್ರ ದೀಕ್ಷೆ ಪಡೆಯೋಕೆ ಜಯರಾಮ್ ಬಾಟಿಗೆ ಬಂದಿದ್ಲು. ಈಕೆಗೆ ಹಿಸ್ಟೀರಿಯಾ ಅಂದ್ರೆ ಒಂಥರ ಬಗೆಯ ಮನೋರೋಗ. ಹಿಸ್ಟೀರಿಯಾ ಅಂದ್ರೆ ಒಂದು ಬಗೆಯ ಮನೋರೋಗ. ಅದರ ನಿಯಂತ್ರಣಕ್ಕೆ ತೋಳಿಗೆ ಬೆಳ್ಳಿ ತಾಯ್ತಾ ಕಟ್ಕೊಂಡಿಲ್ಲ. ಆದ್ರೂ ಯಾರಾದ್ರೂ ಆ ರೋಗದ ಸಂಬಂಧವಾಗಿ ಮಾತೆತ್ತಿದ್ರೆ ಸಾಕು, ಆ ರೋಗ ಅವಳಲ್ಲಿ ಉನ್ಮಾದವಾಗಿ ಮರಳು ಕಳಿಸ್ಬಿಡ್ತಿತ್ತು. ಅದು 6-7 ದಿನದವರೆಗೂ ಪ್ರತಿದಿನ ಸಂಜೆ ಪ್ರಾರಂಭವಾಗಿ ರಾತ್ರಿ ಬಹಳ ಹೊತ್ತಿನವರೆಗೂ ಇರ್ತಿತ್ತು. ಪಾಪ ವಜ್ರೇಶ್ವರಿಯ ಸ್ಥಿತಿ ಇಂಥದ್ದು. ಇದನ್ನು ತಿಳಿದಿದ್ದವರು ಆ ತಾಯ್ತ ಅಥವಾ ರೋಗದ ಪ್ರಸ್ತಾಪ ಎತ್ತದ ಹಾಗೆ ಎಚ್ಚರದಿಂದ ಇರ್ತಿದ್ರು. ಆದರೆ ಜಯರಾಮ್ ಬಾಟಿಲಿದ್ದ ಹುಚ್ಚಿ ಸುರ್ಬಾಲೆಗೆ ಈ ವಜ್ರೇಶ್ವರಿಯನ್ನು ನೋಡಿದ ತಕ್ಷಣ ಮೊದಲು ಕಂಡಿದ್ದೆ ತಾಯ್ತ. ಸರಿ, ತಕ್ಷಣ ಹುಚ್ಚಿ ಸುರ್ಬಾಲೆ ಕುತೂಹಲ ಕೆರಳಿತು. ಏನಿರಬಹುದು ಆ ತಾಯ್ತ? ಯಾಕಿರಬಹುದು? ಇನ್ನೇನು ಸುರಬಾಲೆ ವಜ್ರೇಶ್ವರಿಯನ್ನೇ ನೇರವಾಗಿ ಕೇಳ್ಬಿಡ್ಬೇಕು. ಅಷ್ಟರಲ್ಲಿ ಶ್ರೀಮಾತೆ ಸುರಬಾಲೆ, ಹಾಗೆಲ್ಲ ಕೇಳಬಾರ್ದಾಗೆಲ್ಲ. ಅವಳು ಯಾವುದೋ ಕಾಯಿಲೆ ನಿವಾರಣೆಗೆಂದು ಅದನ್ನ ಕಟ್ಕೊಂಡಿರಬಹುದು. ನೀನ್ ಹೋಗಿ ಅದರ ವಿಷಯ ಕೆದಕಿ ಅವಳ ಮನಸ್ಸನ್ನ ನೋಯಿಸಬಾರ್ದು ಅಂತ ಅವಳನ್ನೇನೋ ತಡೆದೆ. ನಂತರ ವಜ್ರೇಶ್ವರಿ ದೇವಿಗೆ, ನೋಡಮ್ಮ, ನೀನಿನ್ನೂ ಆ ತಾಯ್ತ ಕಟ್ಕೊಳ್ಬೇಕಾಗಿಲ್ಲ, ನಿನ್ನ ರೋಗ ಹಾಗೆ ವಾಸಿ ಆಗುತ್ತೆ ಅಂತಂದೆ. ಆಶ್ಚರ್ಯ. ಮುಂದೆ ವಜ್ರೇಶ್ವರಿಗೆ ಒಂದ್ಸಲನೂ ಉನ್ಮಾದ ರೋಗ ಬರಲೇ ಇಲ್ಲ. ನಿಜ ಏನು ಅಂದ್ರೆ ಅವಳೇ ಇತರ ಉನ್ಮಾದ ರೋಗಗಳಿಗೆ ಶುಶ್ರೂಷೆ ಮಾಡೋ ಹಾಗಾದ್ಲು. ಹೀಗೆ ಶ್ರೀಮಾತೆಯವರು ಒಂದು ಮಾತು ಹೇಳಿದ್ರಿಂದ ಆಕೆಯ ರೋಗ ಸಂಪೂರ್ಣವಾಗಿ ವಾಸಿಯಾಗಿ ಆಕೆ ಎಂದಿನ ಹಾಗಾದ್ಲು. ಶ್ರೀಮಾತೆಯವರ ಒಂದು ಮಾತು ಆಕೆಯ ರೋಗವನ್ನ ಸಂಪೂರ್ಣವಾಗಿ ವಾಸಿ ಮಾಡಿತು.
ಬನದಲ್ಲಿ